బాగనలేదಲ್ಲ ఇది చూడు ఇది ನಾವು ಪ್ಯಾಕಿಂಗ್ ಮಾಡಿಬಿಟ್ಟು ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಸ್ವಲ್ಪ ಕೆಲಸದ ಮೇಲೆ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಸ್ವಲ್ಪ ಶಾಪಿಂಗ್ ಇತ್ತು ಮತ್ತು ಸ್ವಲ್ಪ ಕೆಲಸ ಇತ್ತು, ಹೋಗಿ ಮುಗಿಸ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತು ದೇವ್ರಿಗೆ ಪೂಜೆ ಎಲ್ಲ ಮಾಡಿದೀವಿ. ಇವತ್ತು ಬಂದು ಪೌರ್ಣಮಿ ಮತ್ತೆ ಶುಕ್ರವಾರ, ವಾರದ ದಿವಸ ದೇವ್ರಿಗೆ ಹಾಲು ಮತ್ತೆ ಮೊಸರನ್ನ ಇಟ್ಟು ಪೂಜೆ ಮಾಡಿದ್ವಿ. ಇವತ್ತು ಅಂದ್ರೆ ಚಿಕ್ಕಪೇಟೆಗೆ ಹೋಗ್ಬೇಕು. ಈ ವಿಡಿಯೋ ಬಂದು 4 to 5 days ಸ್ವಲ್ಪ ಕ್ಲಿಪ್ಪಿಂಗ್ ಶೇರ್ ಮಾಡ್ಕೊಂತಾ ಇದೀನಿ. ತುಂಬಾ ವಿಡಿಯೋಸ್ ಒಂದೊಂದ್ ಕಡೆ ನಾವು ಶಾಪಿಂಗ್ ಅಲ್ಲಿ ತುಂಬಾ ಕಡೆ ನಾವು ವಿಡಿಯೋಸ್ ಮಾಡಕ್ಕಾಗಲ್ಲ, ಒಂದೊಂದ್ ಕಡೆ ಇರೋದೇ ಇಲ್ಲ ವಿಡಿಯೋಸ್ ಅವೈಲಬಲ್ ಇಲ್ಲಿ ಅಂದ್ರೆ ವಿಡಿಯೋ ಇರಲ್ಲ. ಅದಕ್ಕೋಸ್ಕರ ನಾವು ಆದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ ಜೊತೆ ನಾನು ಶೇರ್ ಮಾಡ್ಕೊಂತಾ ಇದ್ದೀನಿ. ಇವತ್ತು ಪೂಜೆ ಎಲ್ಲ ಆಗಿದ ತಕ್ಷಣ ನಮ್ಮ ಮನೇಲಿ ತರಕಾರಿ ಉಪ್ಪಿಟ್ಟು ಮಾಡಿದೀವಿ. ಉಪ್ಪಿಟ್ಟು ಟಿಫನ್ ಮಾಡ್ಕೊಂಡು ಇವಾಗ ಹೋಗ್ತಾ ಇದೀವಿ. ನಾವು ಇವತ್ತು ಹೋಗಿ ಬರೋಷ್ಟೊತ್ತಿಗೆ ನೈಟ್ ಆಗುತ್ತೆ. ನಾವು ಬೆಳಿಗ್ಗೆ ಹೋದ್ರೆ ನಾವು ನೈಟ್ ಬರೋಷ್ಟೊತ್ತಿಗೆ 1 o'clock ಆಗ್ತಾ ಐತೆ. ಒಂದೊಂದ್ಸಲ ಅಲ್ಲೇ ಎಲ್ಲಾನ ನಮ್ಮ ಅಮ್ಮವ್ರ ಮನೆಲ್ಲ, ಇವಾಗ ಚಿಕ್ಕಪೇಟೆಲ್ ಆದ್ರೆ ನಮ್ಮ ಅಮ್ಮವ್ರ ಮನೇಲಿ ಸ್ಟೇ ಆಗ್ತೀವಿ, ಇಲ್ಲಾಂದ್ರೆ ನಮ್ಮ ಅತ್ತಿಗೆ ಮನೇಲಿ ಸ್ಟೇ ಆಗ್ಬಿಟ್ಟು ಒಂದ್ ದಿವಸ ಇದ್ಬಿಟ್ಟು ಮಾರನೇ ದಿವಸ ಅಲ್ಲೇ ಇದ್ಬಿಟ್ಟು ತಗೊಂಡು ಶಾಪಿಂಗ್ ಮುಗಿಸ್ಕೊಂಡು ಬರ್ತೀವಿ. ಆಮೇಲೆ ನಮ್ಮ ಅಮ್ಮವ್ರ ಶಾಪ್ ಹತ್ರ ಹೋಗಿ ಅಲ್ಲಿಂದ ಮಧ್ಯಾಹ್ನ ಆಗಿತ್ತು, ಸ್ವಲ್ಪ ಶಾಪಿಂಗ್ ಮಾಡಿದ್ವಿ. ಅಲ್ಲಿ ಹೋಗಿ ನಟರಾಜ್ ಹೋಟ್ಲಲ್ಲಿ ಟಿಫನ್ ಅಂದ್ರೆ ನಾನು ಊಟ ಮಾಡಕ್ ಹೋಗಲ್ಲ, ಅಲ್ಲಿ ನನ್ಗೆ ಇಷ್ಟನೂ ಆಗಲ್ಲ. ಮತ್ತೆ ಇಡ್ಲಿ ತಗೊಂಡ್ವಿ. ಇಲ್ಲಿ ತಗೊಂಡು ತಿನ್ಬಿಟ್ಟು ಟ್ರೆಂಡ್ಸ್ಗೆ ಹೋದ್ವಿ, ಶೋಫ್ಗೆ ಹೋದ್ವಿ, ತುಂಬಾ ಕಡೆ ಹೋಗಿ ಆದಷ್ಟು ಫೋಟೋ ಶೂಟ್ಗೆ ಬಟ್ಟೆ ಪರ್ಚೇಸಿಂಗ್ ಮಾಡ್ತಾ ಇದೀವಿ. ತುಂಬಾ ಅಂದ್ರೆ ನಮ್ಗೆ ಒಂದ್ 4-5 ಜೊತೆ ಇರೋದು ಅಂದ್ರೆ ಹಾಕೊಳೋದು, ಅದಕ್ಕೋಸ್ಕರ ನೋಡಿ ತಗೊಂತಾ ಇದೀವಿ. ತುಂಬಾ ಶಾಪಿಂಗ್ ಮಾಡಿದ್ವಿ. ಅಂದ್ರೆ ನಮ್ಗೆ ಒಂದೊಂದ್ ಕಡೆ ಒಂದೊಂದು ನಮ್ಗೆ ಸೆಟ್ಟೇ ಆಗ್ತಾ ಇರ್ಲಿಲ್ಲ, ನೋಡ್ಕೊಂಡು ತಗೊಂಡ್ವಿ. ಆದಷ್ಟು ಶಾಪಿಂಗ್ ಅಲ್ಲಿ ನನ್ ಮಗಳದ್ದು ಸ್ವಲ್ಪ ಆಯ್ತು, ಅಲ್ಲಿಂದ ನಮ್ ತಮ್ಮಂದ್ ಆಯ್ತು. ಅಂದ್ರೆ ಮ್ಯಾಚಿಂಗ್ ತಗೊಂಡ್ಲೇಬೇಕು, ಇಲ್ಲಾಂದ್ರೆ ಚೆನ್ನಾಗ್ ಕಾಣಿಸಲ್ಲ ಫೋಟೋ ಶೂಟ್ಗಲ್ವಾ, ಅದಕ್ಕೋಸ್ಕರ. ಬಟ್ಟೆ ಸೆಲೆಕ್ಟ್ ಮಾಡಿ 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 ಸಾಕಾಗ್ಬಿಟ್ಟೈತೆ. ಸೆಲೆಕ್ಟ್ ಅನ್ನೋದೇ ಆಗಲಿಲ್ಲ. ಇವಾಗ ಲಾಸ್ಟ್ ಫಿನಾಲಿಯಲ್ಲಿ ಸೆಲೆಕ್ಟ್ ಆಯಿತು. ಇನ್ನೂ ಸ್ವಲ್ಪ ಐತೆ ಶಾಪಿಂಗ್, ಆಮೇಲೆ ನೋಡಿ ಹೋಗಿ ಮಾಡ್ಕೊಬೇಕು. ಇದು ಬಂದು ಮಾರನೇ ದಿವಸ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ನಾನು ನನ್ ಮಗಳು ಇಬ್ರು ಟ್ರೈನಲ್ಲಿ ಹೋಗ್ತಾ ಇದೀವಿ. ಸ್ವಲ್ಪ ಬೇಗ ಹೋಗ್ಬೋದು ಅನ್ಬಿಟ್ಟು ಟೈಮಿಂಗ್ಸ್ ಏನಾನ ಇದ್ರೆ ನಾವು ಟ್ರೈನಲ್ಲಿ ಹೊರ್ಟೋಗ್ತೀವಿ, ಇಲ್ಲಾಂದ್ರೆ ಕಾರಲ್ಲಿ ಹೋಗ್ತೀವಿ. ಅಲ್ಲಿಂದ ಯಶವಂತಪುರದಿಂದ ಟ್ರೈನ್ ಮೆಟ್ರೋಲ್ ಹೋಗ್ತೀವಿ. ಅಲ್ಲಿ ಇವಾಗ ಮೆಜೆಸ್ಟಿಕ್ ಸುಖಸಾಗರ್ಗೆ ಹೋಗ್ಬೇಕು ನಾವು ಇವತ್ತು. ಅಲ್ಲಿಂದ ನಮ್ಮ ಲಾವಣ್ಯ ಮತ್ತೆ ಸ್ವಾತಿ ನಮ್ಮ ತಮ್ಮ ಅವರು ನಾಗಿ ಬರ್ತಾರೆ. ಅಲ್ಲಿಂದ ನಾವು ಎಷ್ಟಾಗುತ್ತೆ ಇವತ್ತು ಶಾಪಿಂಗ್ ಮಾಡ್ಬೇಕು. ಹೋಗೋದೇ ಲೇಟ್ ಆಗೋಯ್ತು. ನಾವು ಇವತ್ತು ಬಂದಿರೋದೇ 4 o'clock. ಎಷ್ಟಾಗುತ್ತೋ ಅಷ್ಟು ಶಾಪಿಂಗ್ ಮುಗಿಸ್ಬೇಕು. ನಾವು ಊಟ ಮಾಡಿರ್ಲಿಲ್ಲ, ಊಟ ಮಾಡಕ್ ಹೋಗ್ಬೇಕು. ಅದೇ ಲಾವಣ್ಯ ಬಂದಿದ ತಕ್ಷಣ ಊಟ ಮುಗಿಸ್ಕೊಂಡು ಆಮೇಲೆ ಶಾಪಿಂಗ್ ಸ್ಟಾರ್ಟ್ ಮಾಡೋಣ ಅನ್ಬಿಟ್ಟು ಇದೀವಿ. ಇಲ್ಲಿ ಸುಖಸಾಗರ್ ಬಜಾಜ್ ಕಾಂಪ್ಲೆಕ್ಸ್ ಇಲ್ಲಿ ಮೆಜೆಸ್ಟಿಕ್ ಹತ್ರ ಬರುತ್ತೆ. ಎಲ್ಲಾ ಶಾಪಿಂಗ್ ಮಾಡ್ಬೋದು, ಚೆನ್ನಾಗಿರತ್ತೆ. ಫೈವ್ ಓ ಕ್ಲಾಕ್ ಆಗೋಗಿತ್ತು. ನಾವು ಇನ್ನ ಊಟ ಮಾಡಿರ್ಲಿಲ್ಲ, ಅದಕ್ಕೋಸ್ಕರ ಇವಾಗ ಊಟಕ್ಕೆ ಬಂದಿದ್ವಿ. ಊಟ ಮಾಡ್ಕೊಂಡು ಎಷ್ಟಾಗತ್ತೋ ಅಷ್ಟು ಕಂಪ್ಲೀಟ್ ಮಾಡೋಣ ಅನ್ಬಿಟ್ಟು ಇದೀವಿ. ನಾವು ಒಂದು 4 to 5 months ಇಂದ ನಾವು ಶಾಪಿಂಗ್ ಮಾಡ್ತಾ ಇದೀವಿ. ಅಂದ್ರೆ ವೀಕ್ಲಿ 2 times ಬರ್ತಾ ಇದೀವಿ ಶಾಪಿಂಗ್ಗೆ. ಗೋಬಿ ಮಂಚೂರಿನಾ? ಮಶ್ರೂಮ್ ಮಂಚೂರಿ, ಇದು ಮಶ್ರೂಮ್ ಮಂಚೂರಿ, ಅದು ಪನ್ನೀರು, ಇದು ಮಶ್ರೂಮ್ ಪೆಪ್ಪರ್ ಮಶ್ರೂಮ್ ಅಲ್ವಾ?
ಇದು ಪನ್ನೀರ್ ಮಂಚೂರಿ. ಇದು ಬಂದು ನಾವು ನಂದಿನಿ ಪ್ಯಾರಡೈಸ್ ಅಲ್ಲಿ ಬಂದಿರೋದು. ಇಲ್ಲಿ ಟೇಸ್ಟ್ ಆಗಿರತ್ತೆ ನೋಡಿ. ಲಾವಣ್ಯ ಬಿಸಿ ಬಿಸಿ ತಿಂತಾವ್ರೆ. ಇಲ್ಲಿ ವೆಜ್ ಇರತ್ತೆ, ನಾನ್ ವೆಜ್ ಇರತ್ತೆ. చెప్పింటే నువ్వు ఫస్ట్ చెప్పింటే తీసుకెళ్తే ఈ తರದ కాకాకి ఇదికాగತ್ತಲ್ಲ ఇలాంటి చెరికి నా కలర్ ఉండే బ్లాక్ బ్లాక్ కావచ్చేమో కదా. వేసుకుంటావు నువ్వు. చెప్పు ಶೂ ಎಲ್ಲ ಅನುಷ್ಕಾ ಹಾಕೊಂಡಿದ್ರು, ಶರ್ಮಾ ಹಾಕೊಂಡಿದ್ರು. ಸೈಜ್ ಗೊತ್ತಾವಲ್ಲ ಕರೆಕ್ಟ್ ಇದೆ. ಅದು ಹಂಗೆ ಕೂರ್ಬೇಕಲ್ಲ, ಅದು ಆಕ್ಚುಲಿ ಗೊತ್ತಿಲ್ಲ. ಮ್ಯೂಸಿಕ್ ಕೊಡ್ತೀರಾ? ಬಾಡಿಗೆ ಎಷ್ಟು? ಫ್ಯಾನ್ಸಿ ಸ್ಟೋರ್ ಬಾಗಂಡ ಸ್ವೀಟ್. ಚೆನ್ನೈ ಬಾಕ್ಸ್ వేసుకొని చూడండి వాటి ఆ బ్లాక్ ఇది ఉండినా ఇది అది కాదు ఇది బాస్ వింటేజ్. ఇది బాగుంది. ఇది చూడు, ఇది ఇది చూడు. ఇప్పుడు అది ఇది వేస్తారు. అవును, ఇది ఇది బాగుంది. ఇది అది బాగుంది, తీసుకోవాలి. ಮೆಜೆಸ್ಟಿಕ್ ಹತ್ರ ಸುಖ್ ಸಾಗರ್, ಮಹಾರಾಜ ಕಾಂಪ್ಲೆಕ್ಸ್ ಮತ್ತು ನ್ಯಾಷನಲ್ ಮಾರ್ಕೆಟ್. ಇಲ್ಲಿ ನಾವೇನು ಇಲ್ಲಿಗೆ ಬಂದರೆ ನಮ್ಗೆ ಏನೇ ಬೇಕಾದ್ರೂ ಎಲ್ಲ ಸಿಗತ್ತೆ. ಶೂಸು ಮತ್ತು ಬಟ್ಟೆ ಅಂದರೆ ಮಕ್ಕಳ ಬಟ್ಟೆ ತುಂಬ ಚೆನ್ನಾಗಿರತ್ತೆ. ನಾವು ತುಂಬ ವರ್ಷದಿಂದಾನೇ ಇಲ್ಲಿ ಶಾಪಿಂಗ್ ಮಾಡ್ತೀವಿ. ಇಲ್ಲಿ ಎಲ್ಲಾನು ಅಷ್ಟೇ, ಸೂಟ್ ಕೇಸು, ಬ್ಯಾಗು, ಮೆನ್ಸ್ಗೆ, ವುಮೆನ್ಸ್ಗೆ ಎಲ್ಲ ಸಿಗತ್ತೆ. ಸ್ಯಾರೀಸ್ ಒಂದು ಬಿಟ್ಟು ಬೆಡ್ಶೀಟ್ಸು ಎಲ್ಲ ಸಿಗತ್ತೆ. ಇಲ್ಲೇ ಎಲ್ಲ ಆದಷ್ಟು ಅಂದರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗೆ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಮದುವೆಗೆ ಅಷ್ಟು ಶಾಪಿಂಗ್ ಮಾಡೋಕ್ಕಾಗಲ್ಲ. ಕುರ್ತಾಸು, ಟಾಪ್ಸ್ ಎಲ್ಲ ಸಿಗತ್ತೆ. ಯಾವಾಗನ ನೀವು ಬೇಕು ಅಂದರೆ ಬಂದು ಟ್ರೈ ಮಾಡ್ಬೋದು. ಅಂದರೆ ಒಂದ್ಸಲ ನೋಡಿ ಬೇಕಾದರೆ ತೊಗೊಬೋದು, ಎಲ್ಲ ಶಾಪಿಂಗ್ ಮುಗಿಸ್ಕೊಬೋದು ಇಲ್ಲೇ. ಇದು ಬಂದು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಬಟ್ಟೆ ತೊಗೊಬೇಕಾಯಿತು ಮಗಳಿಗೆ, ನೋಡಿಕೊಂಡು ತೊಗೊಂಡ್ಬಿಡೋಣ ಅಂದ್ಬಿಟ್ಟು ಇದಕ್ಕೆ ಬಂದಿದ್ದೀನಿ. ವೈಟ್ ಬಂದೆ ವೈಟ್ ಕಲರ್ ಗಿಫ್ಟ್ ಮಾಡಿನ. ಅದೇ ಅದು ಇಂಕೋ ಕಲರ್ ಫಂಕ್ಷನ್ ಗಳಿಗೆಲ್ಲ ವೈಟ್ ಚೆನ್ನಾಗಿರುತ್ತೆ, ರೆಗ್ಯುಲರ್ ಅಂದ್ರೆ ಬ್ಲ್ಯಾಕ್ ಚೆನ್ನಾಗಿದೆ. ಅದೇ ఇది బాగుంది. బాగనలేదಲ್ಲ ಸ್ವೀಟ್. ಪ್ರೀ ವೆಡ್ಡಿಂಗ್ದು ಫೋಟೋಶೂಟದೆಲ್ಲ ಬಟ್ಟೆ ಎಲ್ಲ ಕಂಪ್ಲೀಟ್ ಮುಗೀತು. ನಾಳೆ ಬಂದು ಪ್ಯಾಕಿಂಗ್ ಮಾಡಬೇಕು. ನಾವು 1 ಅವರಾಗಿ ಹೋಗ್ತೀವಿ. 1 ಅವರಲ್ಲಿ ಫೋಟೋಶೂಟ್ ಇರೋದು. ಆದಷ್ಟು ನಾಳೆ ಪ್ಯಾಕಿಂಗ್ ಮಾಡಬೇಕು. ಇದು ಬಂದು ಜೆಂಟ್ಸ್ಗೆ ಐರನ್ ಬಟ್ಟೆ ಹಾಕಿ ಇಡ್ಬೋದು. ಕ್ಲೀನಾಗಿ ಐರನ್ ಬಟ್ಟೆ ಹಾಕ್ಬಿಟ್ಟು ಇಟ್ಟರೆ ಕ್ಲೀನಾಗಿರುತ್ತೆ, ಏನೂ ಆಗಲ್ಲ. ಇದು ಲೇಡೀಸ್ ಬಟ್ಟೆಗೆ
ಮತ್ತು ಇದು ಶೂಸ್ಗೆ ನಾವು ಮೊನ್ನೆ ಚಿಕ್ಕಪೇಟೆ ಇದು ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ನಲ್ವ ಅದ್ರದ್ದು ಇದು ವಿಡಿಯೋ ನಾನು ಕ್ಲಿಯರಾಗಿ ನಾನು ಮೆನ್ಷನ್ ಮಾಡೋಕ್ಕಾಗಿರಲಿಲ್ಲ. ನಾನು ಅದರಲ್ಲಿ ಕ್ಲಿಯರಾಗಿ ನಾನು ವೀಡಿಯೋಸಲ್ಲಿ ತೋರ್ಸೋಕ್ಕಾಗಲಿಲ್ಲ, ಮೆನ್ಷನ್ ಮಾಡೋಕ್ಕಾಗಲಿಲ್ಲ. ಇವತ್ತು ಬಂದು ನಾನು ಅದು ಇನ್ನೂ ಬ್ಯಾಗ್ಸ್ ಎಲ್ಲ ಇನ್ನೂ ಅಂದರೆ ರೂಮಲ್ಲಿ ಇಕ್ಕಿದ್ದೀನಿ. ಎಷ್ಟು ಬೇಕಷ್ಟು ನಾನು ಪ್ಯಾಕಿಂಗ್ ಮಾಡಬೇಕಲ್ವ, ಅದಕ್ಕೋಸ್ಕರ ಇಷ್ಟು ಮಾತ್ರ ತೊಗೊಂಬಂದಿದ್ದೀನಿ. ಮತ್ತು ಈ ಬ್ಯಾಗು ತುಂಬ ಚೆನ್ನಾಗೈತೆ ನೋಡಿ. ಈ ಬ್ಯಾಗು ಇದು ಬಂದು 650 ಬೀಳ್ತು ನಮಗೆ. ಇದು ಮತ್ತು ಇದು ಒಂದು ಗ್ರೇ ಕಲರ್ ಮತ್ತು ಸಿಲ್ವರ್ ಕಲರ್ ಒಂದು ತೊಗೊಂಡೆ. ಇದು ಒಂಥರ ಲೈಟ್ ಪಿಂಕ್ ಒಂಥರ ಕಲರ್ ಐತೆ ಶೇಡ್, ತುಂಬ ಚೆನ್ನಾಗೈತೆ ಇದು. ಮತ್ತು ಇದು ಐರನ್ ಬಟ್ಟೆ, ಇದು ಶೂಸು, ಮತ್ತು ಇದು ಬಂದು ನಾವು ಸ್ಯಾರೀಸನ್ನು ಇಡ್ಬೋದು, ಇಲ್ಲಾಂದರೆ ಐರನ್ ಬಟ್ಟೆನ ಇಟ್ಬಿಟ್ರೆ ನಮ್ಗೆ ಏನೇನು ಬೇಕೋ ಅದು ಹಂಗಂಗೆ ಎತ್ಕೊಂಡು ಹಾಕ್ಕೊಬೋದು. ಈ ಥರ ನಾವೇನು ಮಾಡ್ತೀವಿ ಅಂದರೆ ಪ್ರೀ ವೆಡ್ಡಿಂಗ್ದು ಬಟ್ಟೆ ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ. ಎಲ್ಲ ಒಂದು ಕಡೆ ಪ್ಯಾಕಿಂಗ್ ಮಾಡಿ ಇಟ್ಬಿಟ್ರೆ ಹೋಗೋಕ್ಕೆ ಸರಿ ಹೋಗುತ್ತೆ. ಎಲ್ಲ ನಾನು ಬ್ಯಾಗ್ಸ್ ಎಲ್ಲ ತೊಗೊಂಬಂದಿರೋದು ಅದರಲ್ಲೆಲ್ಲ ಕ್ಲೀನಾಗಿ ಪ್ಯಾಕಿಂಗ್ ಮಾಡಿ ಎಲ್ಲ ಐರನ್ ಮಾಡಿ ಇಟ್ಟಿದ್ಲು. ಇವಾಗ ಅವಳಿಗೆ ನಾನೆಲ್ಲ ಪ್ಯಾಕಿಂಗ್ ಮಾಡಿ ಇಟ್ಕೊಡ್ತಾ ಇದ್ದೀವಿ. ಒಂದು ಮಿಸ್ ಆದ್ರೂ ಕಷ್ಟ ಆಗುತ್ತೆ. ನಾವು ಅಷ್ಟು ದಿವಸ ಶಾಪಿಂಗ್ ಮಾಡಿರೋದು ಮರ್ತ್ಬಿಟ್ಟು ಹೋದ್ರೂ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ನಾನೇ ಪ್ಯಾಕಿಂಗ್ ಮಾಡಿಕೊಡ್ತಾ ಇದ್ದೀನಿ. ನಾನೇ ಪ್ಯಾಕಿಂಗ್ ಮಾಡಿಕೊಡ್ಬೇಕು ಅವಳಿಗೆ. ನೋಡಿ, ಈ ಥರ ಒಂದೊಂದೇ ನಾವು ಪ್ಯಾಕಿಂಗ್ ಮಾಡಿಬಿಟ್ಟು ಜೋಡಿಸ್ಕೊಂಡ್ಬಿಟ್ರೆ ಕ್ಲೀನಾಗಿರುತ್ತೆ. ಆದಷ್ಟು ಎಲ್ಲ ಪ್ಯಾಕಿಂಗ್ ಮಾಡಿದ್ದೀವಿ. ಪ್ಯಾಕಿಂಗ್ ಆಗೈತೆ. ಇನ್ನೊಂದು ಸ್ವಲ್ಪ ಅಂದರೆ ಲೆಹಂಗಾ ಒಂದು ಇಡಬೇಕು. ಇನ್ನು ಸ್ಟಿಚಿಂಗ್ ಎಲ್ಲ ಐತೆ. ಲೆಹಂಗಾ ಬಂದಿದ ತಕ್ಷಣ ಅದೊಂದು ಇಡಬೇಕಷ್ಟೆ. ಬಿಟ್ಟರೆ ఇంకా ಅದೇ ಲೆಹಂಗಾನೇ నిండిపోయిడొచ్చే. ಈ ವಿಡಿಯೋ ಬಂದು ಮಾರನೇ ದಿವಸ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇದು ನಮ್ಮ ತಮ್ಮವ್ರಿಗೆ ಸ್ವಲ್ಪ ಪೆಂಡಿಂಗ್ ಇತ್ತು. ಅಂದರೆ ಲಗೇಜ್ ಪ್ಯಾಕಿಂಗ್ ಮಾಡೋದ್ರಿಂದ ಬ್ಯಾಗ್ಸ್ ತೊಗೊಂಡಿದ್ದೆಲ್ಲ ಐರನ್ ಬಟ್ಟೆಗಳಿಂದ ಸ್ವಲ್ಪ ತೊಗೊಂಡ್ಬೇಕಾಗಿತ್ತು. ಇವತ್ತು ಮಾರನೇ ದಿವಸ ಸ್ವಲ್ಪ ಬೇಗ ಎದ್ದು ಹೋಗ್ತಾ ಇದ್ದೀನಿ. ಸ್ವಲ್ಪ ತುಂಬ ಕೆಲಸ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ. ಇರೋದೆಲ್ಲ ಶಾಪಿಂಗ್ ಮುಗಿಸ್ಕೊಂಡ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಬ್ಯಾಗಲ್ಲಿ ಹೋಗ್ತಾ ಇದ್ವಿ. ಮತ್ತು ಸ್ವಲ್ಪ ನನಗೆ ಟಾಪ್ಸ್ ತೊಗೊಳ್ಬೇಕಾಗಿತ್ತು. ಅಂದರೆ ಕಾಟನಲ್ಲಿ ತೊಗೊಳ್ಳೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇವಾಗ ಬ್ಯಾಗ್ಸ್ ಅಂಗಡಿಗೆ ಬಂದಿದ್ದೀನಿ. ಇವಾಗ ಏನಂದರೆ ಬ್ಯಾಗ್ಸು ನಾವು ತೊಗೊಂಬಿಟ್ರೆ ಕ್ಲೀನಾಗಿ ಐರನ್ ಬಟ್ಟೆ ಎಲ್ಲ ನಾವು ಹೆಂಗೆ ಇಟ್ಕೊಂಡ್ರು ಅದು ಐರನ್ ಹೋಗಲ್ಲ. ಅದಕ್ಕೋಸ್ಕರ ಬ್ಯಾಗ್ ತೊಗೊಬೇಕಾಗಿತ್ತು. ಶೂಗೆ ನಾವು ಮುಂಚೆನೇ ತೊಗೊಂಬಿಟ್ಟಿದ್ವಿ, ನಮ್ಮ ತಮ್ಮವ್ರು ತೊಗೊಂಡಿರ್ಲಿಲ್ಲ. ಅದಕ್ಕೋಸ್ಕರ ನಮ್ಮ ತಮ್ಮವ್ರಿಗೆ ತೊಗೊಳ್ಳೋಣ ಅಂದ್ಬಿಟ್ಟು ಬಂದಿದ್ವಿ. ಅಲ್ಲಿ ಶಾಪಿಂಗ್ ಮುಗಿಸ್ಕೊಂಡ್ವಿ. ನಾನೊಂದು ಅಂದರೆ ಟಾಪ್ಸ್ ತೊಗೊಬೇಕಾಗಿತ್ತು. ಇದು ಚಿಕ್ಕಪೇಟೆಯಲ್ಲಿ ಇದೆ. ಒಂದೇ ಅಂಗಡಿ ಅನ್ನೋದಿಲ್ಲ, ಮೆಸೇಜ್ ಹಾಕಿರ್ತೀರ ಶಾಪ್ ನೇಮ್ ಅಂದ್ಬಿಟ್ಟು. ಒಂದ್ಸಲ ಒಂದ್ ಕಡೆ ತೊಗೊಂತೀವಿ, ಇನ್ನೊಂದ್ಸಲ ಇನ್ನೊಂದ್ ಕಡೆ ಟ್ರೈ ಮಾಡ್ತೀವಿ. ಏನಾನ ಚೆನ್ನಾಗಿದ್ರೆ ಅಲ್ಲೇ ಕಂಟಿನ್ಯೂ ಮಾಡ್ತೀವಿ. ಒಂದೊಂದ್ಸಲ ಒಂದ್ಸಲ ತೊಗೊಂಡಿರೋ ಚೆನ್ನಾಗಿರತ್ತೆ, ಇನ್ನೊಂದ್ಸಲ ಚೆನ್ನಾಗಿರಲ್ಲ, ಬಟ್ಟೆನೇ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾನು ಅದೇನು ಮೆನ್ಷನ್ ಮಾಡಕ್ ಹೋಗಲ್ಲ. ಏನಾನ ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ನಾನು ಮೆನ್ಷನ್ ಮಾಡ್ತೀನಿ. ಇದೆಲ್ಲ ನಾನು ಕುರ್ತಾಸ್ ತೊಗೊತಾ ಇರೋ ನಾರ್ಮಲ್ ಹೋಗಿ ಬರಕ್ಕೆ ಹಾಕೊಳಕ್ಕೆ ಅಂದ್ಬಿಟ್ಟು ಕುರ್ತಾಸ್ ತೊಗೊಂಡ್ವಿ. ಆಮೇಲೆ 4 ಗಂಟೆ 5 ಗಂಟೆ ಆಗ್ತಾಯಿತ್ತು, ಊಟ ಮಾಡಿರಲಿಲ್ಲ. ತುಂಬ ಹೊಟ್ಟೆ ಹಸು ಆಗ್ತಾಯಿತ್ತು. ಅಲ್ಲೇ ಚರ್ಮುರಿ ತೊಗೊಂಡ್ವಿ. ತಿಂದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಅಲ್ಲೇ ತೊಗೊಂಡು ತಿಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತು ಚಿಕ್ಕಪೇಟೆಯಲ್ಲಿ ಅಂದರೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವತ್ತು ಮನೆಗೆ ಬಂದ್ವಿ. ತುಂಬ ಮಳೆ ಬರ್ತಾ ಇತ್ತು, ಕ್ಲೈಮೇಟ್ ಚೆನ್ನಾಗಿತ್ತು. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ದಿರಾ ವಾಚ್ ಮಾಡಿ. ಶಾಪಿಂಗ್ ವಿಡಿಯೋಸ್ ಇರುತ್ತೆ. ಪ್ರೀ ವೆಡ್ಡಿಂಗ್ದು ಸ್ವಲ್ಪ ದಿವಸ ಆದ್ಮೇಲೆ ಹಾಕೋಣ ಅಂದ್ಬಿಟ್ಟು ಇದ್ದೀನಿ. ಯಾರು ಮಿಸ್ ಮಾಡ್ದಿರಾ ಈ ವಿಡಿಯೋ ವಾಚ್ ಮಾಡಿ.